ಸೊ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಹೋಗೋಣ ಸ್ಟ್ರೇಟ್ ಅವೇ ಮೊದಲನೇ ಅಪ್ಡೇಟ್ಗೆ. ಅಪ್ಸೆಟಿಂಗ್ ಥಿಂಗ್ ಬಗ್ಗೆ ಮಾತಾಡಿದ್ರೆ ನಮ್ಮ RCB ಪ್ಲೇಯರ್ ಆಗಿರೋ ಜಾರ್ಡನ್ ಕಾಕ್ಸ್ ಅವರು, ಹೌದು ಅವಕಾಶ ಸಿಗಲಿಲ್ಲ ಈ ಸೀಸನ್, ಬಟ್ ಆದರೂ ವಿರಾಟ್ ಕೊಹ್ಲಿ ಅವರಿಗೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದಾರೆ. ಆ್ಯಂಡ್ ಗೊತ್ತಿರೋದ್ರೆ IPL ಮುಗಿತಾ ಇದ್ದಂಗೆ ಒಟ್ಟಿಗೆ ಹೋಗಿರ್ತಾನೆ ಕಾಣಿಸ್ತು ಲಂಡನ್ಗೆ ಇಬ್ರು ಕೂಡ. ಸೊ ಈ ಟೈಮಲ್ಲಿ ಫೋಟೋಸ್ಗಳು ಸಿಕ್ಕಾಪಟ್ಟೆ ವಿಜುವಲ್ಸ್ಗಳು ವೈರಲ್ ಆದೋ ಸೋಷಿಯಲ್ ಮೀಡಿಯಾದಲ್ಲಿ. ನೋಡಿ ಇವರಿಬ್ರು ಒಟ್ಟಿಗೆ ಹೋಗಿದ್ದಾರೆ ಅಂತ. ಆ್ಯಂಡ್ ಅವ್ರಿಗೆ ಸೀರೀಸು ಕೂಡ ಇತ್ತು ಜಾರ್ಡನ್ ಕಾಕ್ಸ್ ಅವರಿಗೆ. ಸೊ ಬಂದಿರೋ ಅಪ್ಡೇಟ್ ಏನು ಅಂದರೆ, ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಜಾರ್ಡನ್ ಕಾಕ್ಸು, ವಿರಾಟ್ ಕೊಹ್ಲಿ ಅವರಿಗೆ ಟೆಕ್ಸ್ಟ್ ಮಾಡಿದ್ರಂತೆ. ಅಪ್ಸೆಟ್ಟಿಂಗ್ ಥಿಂಗ್ ಏನು ಅಂದ್ರೆ, ವಿರಾಟ್ ಕೊಹ್ಲಿಗೆ ಅವ್ರನ್ನ ಗೊತ್ತಿಲ್ದಂಗೆ ಜನ ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ ಅಂತ. ಗೊತ್ತಾಗಿ ಫಾಲೋ ಮಾಡೋದು ಬೇರೆ, ನೋಡಿದಾಗ ಫಾಲೋ ಮಾಡೋದು ಬೇರೆ. ಗೊತ್ತಾಗ್ದಂಗೆ ಫೋಟೋಗಳನ್ನ ತೆಗೆದು ಎಲ್ಲೆಲ್ಲೋ ಫೋಟೋಗಳನ್ನ ತೆಗೆದು ಅವ್ರು ಹೆಂಗಿರ್ತಾರೋ ಹೆಂಗೆ ಎತ್ತಿರ್ತಾರೋ ಹಂಗೆ ಫೋಟೋಗಳನ್ನ ತೆಗೆದ್ಬಿಟ್ಟು ಹಾಕ್ಬಿಡೋದು. ಗೊತ್ತಾಗ್ದಂಗೆ ಫಾಲೋ ಮಾಡ್ತಿರ್ತಾರೆ. ಇದು ವಿರಾಟ್ ಕೊಹ್ಲಿಗೆ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗುತ್ತೆ. ಅಂಡ್ ವಿರಾಟ್ ಕೊಹ್ಲಿ ನಾವು ಮೀಟ್ ಆಗಿ ಮನೆಗೆ ಹೋದ್ಮೇಲೆ ಒಂದು 2 ಅವರ್ ಆದ್ಮೇಲೆ ಟೆಕ್ಸ್ಟ್ ಮಾಡ್ತಾರೆ. ಈ ಫೋಟೋಗಳೆಲ್ಲ ಕಳಿಸ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋದು ನೋಡ್ಬಿಟ್ಟು ಈ ಫೋಟೋಗಳನ್ನ ನನಗೆ ಕಳಿಸ್ಬಿಟ್ಟು, ಇದನ್ನ ನೋಡಿದಾಗಿರೋ ಯಾರು ತೆಗೆದಿದ್ದು ಅಂತ ನಿನ್ಗೆ ಗೊತ್ತಾಗಿರೋ ಅಂತ ಕೇಳಿದಾಗ ನನಗೆ ಶಾಕ್ ಆಗೋಗ್ಬಿಡ್ತು, ಸ್ಟಂಡ್ ಆಗೋಗ್ಬಿಟ್ಟೆ ನಾನು. ಹೌದು, ಫಾಲೋ ಮಾಡ್ತಾ ಇರ್ತಾರೆ. ವಿರಾಟ್ ಕೊಹ್ಲಿ ಅಂದರೆ ಅದು ನಾರ್ಮಲ್ಲು. ಅದು UK ಅಲ್ಲೇ ಆಗಿರಲಿ, ಲಂಡನಲ್ಲೇ ಆಗಿರಲಿ, ಎಲ್ಲೇ ಆಗಿರಲಿ, ಇಂಡಿಯಾದಲ್ಲಂತೂ ಕೇಳಂಗೇನೆ ಇಲ್ಲ. ಎಲ್ಲಾದರೂ ಫಾಲೋ ಮಾಡ್ತಾ ಇರ್ತಾರೆ. ಬಟ್ ಫೋಟೋ ತೆಗೆಯೋದು, ಹಂಗೆ ಮಾಡೋದು, ಹಿಂಗೆ ಮಾಡೋದು, ಹಿಂಗೆ ಬೇಕೋ ಹಂಗೆ ಫೋಟೋ ತೆಗೆದ್ಬಿಟ್ಟು ಹಾಕ್ಬಿಡೋದು, ನಾವಿಬ್ರು ಜೊತೆಗೆ ಫೋಟೋ ತೆಗೆದ್ಬಿಟ್ಟು ಹಾಕ್ಬಿಡೋದು, ನಾವೇನೋ ಪ್ರೈವೇಟಲ್ಲಿ ಇರ್ತೀವಿ ಅದನ್ನ ಫೋಟೋ ತೆಗೆದು ಹಾಕ್ಬಿಡೋದು. ಅಂದರೆ ಏನೋ ಮಾತುಕತೆ ಮಾಡಿರ್ತೀವಿ, ಅವ್ರು ಫೋಟೋ ತೆಗೆದು ಹಾಕ್ಬಿಡೋದು, ಜೊತೆಗಿರ್ತೀವಿ ಫೋಟೋ ತೆಗೆದು ಹಾಕ್ಬಿಡೋದು, ಎಲ್ಲೆಲ್ಲಿ ಬೇಕೋ ಫೋಟೋ ತೆಗೆದು ಹಾಕ್ಬಿಡೋದು. ಇದೆಯಲ್ಲ, ಇದು ವೆರಿ ಡಿಸಪಾಯಿಂಟಿಂಗ್ ಥಿಂಗ್ ಆ್ಯಂಡ್ ವೆರಿ ಅಪ್ಸೆಟಿಂಗ್ ಥಿಂಗ್ ಫಾರ್ ವಿರಾಟ್ ಕೊಹ್ಲಿ. ಸೊ ಅವರು ಪ್ರೈವೇಟ್ ಲೈಫ್ನ ಲೀಡ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಸ್ವಲ್ಪ ಪ್ರೈವೇಟ್ ಆಗಿ ಇರಬೇಕು ಅಂತ. ಎಲ್ಲಾನು ತೆಗ್ದು ಆಗ್ತಿತ್ತು ಅಂತಂದ್ರೆ ಅವ್ರಿಗೂ ಕೂಡ ಇರಿಟೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 2, 2027 ವರ್ಲ್ಡ್ ಕಪ್ ಬಗ್ಗೆ ಮಾತಾಡಿದ್ರೆ ಮುನಾಫ್ ಪಟೇಲ್ ಅವರು, ಇಂಡಿಯಾ won't win the ODI World Cup 2027 without Virat Kohli and Rohit Sharma. They must play if India wants to win the World Cup. ಇಲ್ಲಿ ವರ್ಲ್ಡ್ ಕಪ್ಪಿಗೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅಗತ್ಯತೆ ಸಿಕ್ಕಾಪಟ್ಟೆ ಇದೆ. ಅಂದರೆ ಗೆದ್ದು ಬಿಡ್ತಾರೆ, ಗೆಲ್ಲೇಬೇಕು. ಹೌದು, ಗೆಲ್ಲೇಬೇಕು, ಗೆದ್ದೇ ಬಿಡ್ತಾರೆ ಅಂತ ಹೇಳ್ತಿಲ್ಲ ನಾನು. ಕಂಪ್ಲೀಟ್ ವರ್ಲ್ಡ್ ಕಪ್ಪಿಗೆ ಹೇಳ್ತಾ ಇರೋದು ನಾನು. ವಿರಾಟ್ ಕೊಹ್ಲಿಯ, ರೋಹಿತ್ ಶರ್ಮಾನ ಅವಶ್ಯಕತೆ, ಅನಿವಾರ್ಯತೆ ಸಿಕ್ಕಾಪಟ್ಟೆ ಇದೆ. ಒಂದು ಟೂರ್ನಮೆಂಟ್ ಕ್ಲಿಕ್ ಆಗೋದಕ್ಕೆ, ಒಂದು ಕಿಕ್ ಸ್ಟಾರ್ಟ್ ತಗೊಳ್ಳೋದಕ್ಕೆ ಆಗಿರಲಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅಂತ ಲೆಜೆಂಡರಿ ಪ್ಲೇಯರ್ಸ್ಗಳು ಇತ್ತು ಅಂತಂದ್ರೆ ಅದನ್ನು ನೋಡುವಂಥ ರೀತಿನೇ ಬೇರೆ ವರ್ಲ್ಡ್ ಕಪ್ನ. ಸೊ ಯಾರೂ ಇಲ್ಲ ಅಂದರೆ ಕಂಪ್ಲೀಟ್ ಹೆಂಗೆ ಟೀಮ್ಗಳು ಹೋಗ್ತಾ ಇದ್ದಾವೆ ಅಂದರೆ ಅದು ನೋಡುವಂಥ ಥರ ರೀತಿನೇ ಬೇರೆ, ಎಸ್ಪೆಷಲಿ ODIs ಅಂತ ಬಂದಾಗ. ಸೊ ಅವರು ಕರೆಕ್ಟಾಗೇನೆ ಹೇಳಿದ್ದಾರೆ. ಆ್ಯಂಡ್ ಅವ್ರು ಹೇಳ್ತಿರೋದೇನು ಅಂತಂದರೆ, ಇವರಿಬ್ರು ಇರಲೇಬೇಕು 2027 ವರ್ಲ್ಡ್ ಕಪ್ನ. ಇಂಡಿಯಾ ಗೆಲ್ಲಬೇಕು ಅವ್ರು, ಇಲ್ಲಾಂದರೆ ನಮ್ಮ ಅಪ್ಪರಾಣೆಗೂ ತಿಪ್ಪುರ್ಲಾಗ ಅವ್ರು ಕೂಡ ಗೆಲ್ಲ ವರ್ಲ್ಡ್ ಕಪ್ನ ಅಂತ. ಅಪ್ಡೇಟ್ ನಂಬರ್ 3, ಇಂಡಿಯನ್ T20 ನಡೀತಾ ಇರೋದು ಡಬಲ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಮಾತಾಡಿದರೆ ಕೃಷ್ಣಮಾಚಾರಿ ಶ್ರೀಕಾಂತ್ ಅವರು, ಇಟ್ಸ್ ಡಿಫ್ರೆಂಟ್ ಯಾಸ್ಟಿಕ್ಸ್ ಫಾರ್ ಡಿಫ್ರೆಂಟ್ ಪೀಪಲ್. ಇಫ್ ಯು ಆರ್ ರಿಮೂವಿಂಗ್ ಸ್ಯಾಮ್ಸನ್, ಸೂರ್ಯ, ರಿಮೂವ್ ಗಂಭೀರ್ ಟು. ಈಸ್ ದ ಒನ್ ಅನ್ಟಚಬಲ್ ಆ್ಯಂಡ್ ಈಸ್ ಹ್ಯಾವಿಂಗ್ ಎ ಗ್ರೇಟ್ ಟೈಮ್ ಈಟಿಂಗ್. ಅದು ಇದು ಸ್ವಲ್ಪ ಕಾಮಿಡಿ ಮಾಡಿದ್ದಾರೆ ಅಷ್ಟೇ. ನೀವು ಅವ್ರನ್ನ ರಿಮೂವ್ ಮಾಡ್ತೀರ ಅಂದರೆ, ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿರುವಂಥ, ಸಖತ್ತಾಗಿ ಪ್ರೂವ್ ಮಾಡಿರೋವಂಥವ್ರನ್ನ ನೀವು ರಿಮೂವ್ ಮಾಡ್ತೀರ ಅಂದರೆ, ಸ್ಯಾಮ್ಸನ್ನ ರಿಮೂವ್ ಮಾಡ್ತೀರ ಅಂದರೆ, ಸಂಜು ಇವ್ರನ್ನ ಸೂರ್ಯಕುಮಾರ್ ಯಾದವ್ ರಿಮೂವ್ ಮಾಡ್ತೀರಾ ಅಂತಂದರೆ, ಹೌದು ಇವರು ಸಖತ್ತಾಗಿ ಪ್ರೂವ್ ಮಾಡೋದಲ್ಲ. T20 ವರ್ಲ್ಡ್ ಕಪ್ ಇವರು ಕೂಡ ಗೆಲ್ಸಿದ್ರು ಆಸ್ ಎ ಕೋಚು, ಜೊತೆಗೆ ಚಾಂಪಿಯನ್ಸ್ ಟ್ರೋಫಿನೂ ಕೂಡ ಗೆಲ್ಸಿದ್ರು. ಸೊ ಡಬಲ್ ಸ್ಟ್ಯಾಂಡರ್ಡ್ಸ್ ಏನಕ್ಕೆ? ಗಂಭೀರ್ನು ಕಿತ್ತೇಸ್ಬಿಡಿ, ಅವ್ರನ್ನ ಕಿತ್ತೇಸ್ತೀರಾ. ಹೌದು, ಎಕ್ಸ್ಪೀರಿಯನ್ಸ್ ಇರುವಂಥ ಅವ್ರನ್ನ ಕಿತ್ತೇಸ್ತಿದ್ದೀರಾ, ಇವ್ರನ್ನ ಕಿತ್ತೇಸ್ಬಿಡಿ. ಕೋಚ್ ವಿಚಾರದಲ್ಲಿ ಏನಕ್ಕೆ ನೀವು ಕಾಂಪ್ರಮೈಸ್ ಮಾಡ್ಕೊಂತಿದ್ದೀರಾ? ಅವ್ರ ವಿಚಾರದಲ್ಲೂ ಕಾಂಪ್ರಮೈಸ್ ಆಗೋದು ಬೇಡ. ಇವ್ರನ್ನ ಕಿತ್ತೇಸ್ಬಿಡಿ, ಅವ್ರನ್ನ ಕಿತ್ತೇಸ್ಬಿಡಿ. ಅವ್ರಿಗೆ ಮಾಡಿರೋದು ನ್ಯಾಯ ಅಂತ ಅಂದರೆ, ಇಲ್ಲೂ ಮಾಡಬೇಕಾಗಿರೋದು ನ್ಯಾಯ ಅಂತ ಕೇಳಿದ್ದಾರೆ. ಸೊ ಅವ್ರು ಕೇಳೋದ್ರಲ್ಲೂ ಅರ್ಥ ಇದೆ ಗುರು. ನೋಡಿ, ಸೂರ್ಯಕುಮಾರ್ ಯಾದವ್ನ ಕ್ಯಾಪ್ಟನ್ ಆಗಿದ್ದಂಥವ್ರನ್ನ T20 ವರ್ಲ್ಡ್ ಕಪ್ ಗೆಲ್ತಂದವ್ರ ಕಿತ್ತಾಕಿದ್ದಾರೆ. ಇವರು ಅಷ್ಟೇ, ಸಂಜು ಸ್ಯಾಮ್ಸನ್ ವರ್ಲ್ಡ್ ಕಪ್ನ ಗೆಲ್ಲದಲ್ಲಿ ಮೈನ್ ಪಾತ್ರ, ಅವ್ರನ್ನ ಕಿತ್ತಾಕಿದ್ದಾರೆ ಅಂತಂದ್ರೆ ವರ್ಲ್ಡ್ ಕಪ್ ವಿನಿಂಗ್ ಕೋಚ್ನ ಕೂಡ ಕಿತ್ತಾಕ್ಬೇಕಾ ಬೇಡವಾ? ಅಪ್ಡೇಟ್ ನಂಬರ್ 4, ರಿಟೈರ್ಮೆಂಟ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಮಗ. ಇವಾಗೇನೋ ಕನ್ಫರ್ಮೇಷನ್ನ ಕೊಟ್ಟಿದ್ದಾರಂತೆ ಡ್ಯಾರನ್ ಸ್ಯಾಮಿ ಅವರು, ವೆಸ್ಟ್ ಇಂಡೀಸ್ನ ಕೋಚ್ ಅವರು. ಜೇಸನ್ ಹೋಲ್ಡರ್ ಏನೋ ODI ವರ್ಲ್ಡ್ ಕಪ್ಸ್ಗೆ ಇರೋದಿಲ್ಲ, ODIs ಇಂದ ರಿಟೈರ್ ಆಗ್ತೀನಿ ಅನ್ನೋ ಥರ ಏನೋ ಹೇಳಿದಾರಂತೆ. ನಮಗೆ ಜೇಸನ್ ಹೋಲ್ಡರ್ನ ನೋಡಿದಾಗ ನೆನಪಾಗೋದೇನೋ ಒಂಥರ ಇವರೇ ನೆನಪಾಗ್ತಾರೆ, ಡ್ಯಾರನ್ ಸ್ಯಾಮಿನೇ ನೆನಪಾಗ್ತಾರೆ ಪಟ್ಟ ನನಗೆ. ಮುಂಚೆ ಅವರಿದ್ರು, ಅದಾದ ನಂತರ ಇವರು ಆ ಒಂದು ಇದನ್ನ ಅಫೇಸ್ನ, ಆ ಒಂದು ಡಿಪಾರ್ಟ್ಮೆಂಟ್ನ ತೊಗೊಂಡು ಹೋದಂಥವ್ರು. ಬ್ಯಾಟಿಂಗ್ ಆಗಿರಲಿ, ಒಂದು ಬೌಲಿಂಗ್ ಆಗಿರಲಿ, ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ನ ಚೆನ್ನಾಗಿ ಸ್ಟೆಬಿಲೈಸ್ ಮಾಡಿದಂಥವ್ರು ವೆಸ್ಟ್ ಇಂಡೀಸ್ ಕ್ರಿಕೆಟ್ಗೆ. ಸೊ ನೋಡೋಣ, ಇವಾಗ ಜಸ್ಟ್ ಇನ್ಫಾರ್ಮೇಷನ್ ಬಂದಿದೆ ಅಷ್ಟೇ. 2020 ಅವ್ರಿಗೆ ಏನು ದೊಡ್ಡ ವಿಷಯ ಆಗಿರೋ, ರಿಟೈರ್ಮೆಂಟ್ ಕೊಡೋದು, ವಾಪಸ್ ತಗೊಳ್ಳೋದು, ಇವೆಲ್ಲ ಒಂಥರ ಕಡಲೆ ಬೆಜ್ದ ಅನ್ಸ್ದಂಗೆ ಅನ್ಸ್ತಿರ್ತಾರೆ ರಿಟೈರ್ಮೆಂಟ್ನ. ಆಮೇಲೆ ವಾಪಸ್ ತಗೊಂತಾರೆ, ಹಿಂಗೆ ನೋಡೋಣ ಅದೇನಾಗುತ್ತೆ ಕತೆ ಅಂತ ODI ವರ್ಲ್ಡ್ ಕಪ್ ಅಷ್ಟರಲ್ಲಿ. ಅಪ್ಡೇಟ್ ನಂಬರ್ 5, ನೇಪಾಳ ಹೋಸ್ಟ್ ಮಾಡ್ತಿದೆ ಇಂಡಿಯನ್ ಟೀಮ್ನ. ಹೌದು ಗುರು, ನೇಪಾಳ ಮೇಲೂ ಆಡೋ ಥರ ಆಗಿದೆ. ಅಂದರೆ ಮೈನ್ ಟೀಮ್ ಅಲ್ಲ, ಇಂಡಿಯಾ ಅಂತ ಲೆಕ್ಕಾಚಾರ ತೊಗೊಂಡ್ರೆ ಒಂದು ರೇಂಜಿಂಗ್ ಮೈನ್ ಟೀಮ್ ಅಂತಲೇ ಅರ್ಥ. ಇವಾಗ ಶ್ರೀಲಂಕಾ ಅಲ್ಲಿ ಹೋಗ್ಬಿಟ್ಟು ಆಡ್ತಲ್ಲ, ಟ್ರೈ ಸೀರೀಸ್ ನಾಡ್ಬಿಟ್ಟು ಗೆದ್ಕೊಂಬಂದಿಲ್ಲ ಆ ಟೀಮ್, ತಿಲಕ್ ವರ್ಮಾ ಅವರ ಕ್ಯಾಪ್ಟನ್ಸಿ ಹೋಗಿದ್ರಲ್ಲ. ಸೊ ಅದೇ ಟೀಮ್ ಎಂಟ್ರಿ ಕೊಡುತ್ತೆ ಅಂತ ಕಾಣಿಸುತ್ತೆ. ಸೊ ಇಲ್ಲಿ ನೋಡಿ,
9ನೇ ತಾರೀಕು 11ನೇ ತಾರೀಕು ಮತ್ತು 13ನೇ ತಾರೀಕು ಡಿಸೆಂಬರ್ ನಡೀತಾ ಇರುವಂಥ ಸೀರೀಸ್ ಇದನ್ನು ಡಿಸೆಂಬರ್ ನಡೀತಾ ಇರುವಂಥ ಸೀರೀಸು ಇವಾಗಲೇ ಅಪ್ಡೇಟ್ ಕೊಟ್ಬಿಟ್ಟಿದ್ದಾರೆ BCCI ಅವರು. ಇಂಡಿಯಾ ಟ್ರಾವೆಲ್ ಮಾಡಿದೆ ನೇಪಾಳಿಗೆ ಅಂತ. ಸೊ ರೈಸ್ ಆಫ್ ನೇಪಾಳ ಅಂತ ಹೇಳ್ಬೇಕು, ಯಾಕಂದರೆ T20s ಅಂತ ಬಂದಾಗ ನೇಪಾಳ ಅವರು ಸಖತ್ತಾಗಿಯೇ ಆಡ್ತಾ ಇದ್ದಾರೆ, ಕ್ಲಿಕ್ ಕೂಡ ಆಗಿದ್ದಾರೆ, ಒಳ್ಳೆ ಹೆಸರನ್ನ ತೊಗೊಂಡಿದ್ದಾರೆ ರೀಸೆಂಟಾಗಿ ನೋಡ್ತು ಅಂತ ಅಂದಾಗ. ಸೊ ಒಳ್ಳೆ ವಿಚಾರ, ನೇಪಾಳ ಕ್ರಿಕೆಟ್ ಬೆಳೀತಾ ಇದೆ, ನಮ್ಮ ಪಕ್ಕದ ನೇಷನ್ ಗುರು ಇಷ್ಟೊಂದೆಲ್ಲ ಬೆಳೀತಾ ಇದೆ ಅಂದರೆ ನಮ್ಮ ಮೇಲೇ ಕ್ರಿಕೆಟ್ ಆಡೋ ಥರ ಆಗ್ತಿದೆ ಅಂದರೆ ಒಂದು ಬಯಲಾಟಲ್ ಸೀರೀಸ್ನ ಆಡೋ ಥರ ಆಗ್ತಾ ಇದೆ ಅಂತಂದರೆ ಖುಷಿ ಪಡಲೇಬೇಕು, ಪಕ್ಕದ ನೇಷನ್ ಬೆಳೀತಿದೆ ಅಂತ. ಅಪ್ಡೇಟ್ ನಂಬರ್ 6, ಕೋಚಿಂಗ್ ರಿಸೆಟ್ ಅಂತ ಅಪ್ಡೇಟ್ ಬಂದಿದೆ ಮಗ. ಒನ್ ಆಫ್ ದ ಸಪೋರ್ಟ್ ಸ್ಟಾಫ್ ಅಂದರೆ ಗಂಭೀರನೇ ಚೇಂಜ್ ಆಗ್ಬಿಡ್ತಾರೆ ಅಂತ ಏನಿಲ್ಲ, ಒನ್ ಆಫ್ ದ ಸಪೋರ್ಟ್ ಸ್ಟಾಫು ಚೇಂಜ್ ಆಗ್ತಾರೆ. ಸಪೋರ್ಟ್ ಸ್ಟಾಫ್ ಅಂದರೆ ಕೋಚಿಂಗ್ ಸ್ಟಾಫ್ ಅವರು ಆಗಿರ್ಬೋದು ಅಥವಾ ಯಾವುದಾದ್ರು ಒಂದು ಸ್ಟಾಫು, ಇನ್ನೂ ಹೆಸರು ಈಚೆ ಕಡೆ ಬಂದಿಲ್ಲ ಯಾರ್ದು ಅಂತ. ಸೊ ಚೇಂಜ್ ಆಗ್ತಾರೆ, 1 or more ಸ್ಟಾಫ್ಗಳು ಚೇಂಜ್ ಆಗ್ತಾರೆ ಅಂತ ಇವಾಗ ಅಪ್ಡೇಟು ಬಂದಿದೆ. ಗಂಭೀರಣ ಚೇಂಜ್ ಆಗ್ತಾರೆ ಅಂತ ಏನು ಅಪ್ಡೇಟು ಬಂದಿಲ್ಲ. ಸೊ ಕೋಚಿಂಗ್ ಸ್ಟಾಫಲ್ಲಿ ಅವರು ಇವರು ಚೇಂಜ್ ಆಗ್ಬೋದು, ಹಂಗೆ ಹಿಂಗೆ ಆಗ್ಬೋದು ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ T20 ಸೈಡಲ್ಲಿ ಅಂತ ಅಪ್ಡೇಟ್ ಇದೆ. ಇನ್ನು ಅಫಿಷಿಯಲ್ ಕನ್ಫರ್ಮೇಷನ್ ವೆಯ್ಟ್ ಮಾಡಬೇಕು ಯಾವಾಗ ಚೇಂಜ್ ಆಗುತ್ತೆ ಅಂತ. ಅಪ್ಡೇಟ್ ನಂಬರ್ 7, ಮೊಯಿನ್ ಅಲಿ ಅವರು ಇಂಡಿಯನ್ ಕ್ರಿಕೆಟ್ ಟೀಮ್ನ ಒಂದು ವೀಕ್ನೆಸ್ನ ರೆಕ್ಟಿಫೈ ಮಾಡಿಬಿಟ್ಟು ಹೇಳಿದ್ದಾರೆ, ಒನ್ ಥಿಂಗ್ ದ ಇಂಡಿಯನ್ ಟೀಮ್ ಇಸ್ ಲ್ಯಾಕಿಂಗ್ ರೈಟ್ ನೌ ಈಸ್ ಅಥ್ಲೆಟಿಸಿಸಮ್ ಇನ್ ದ ಫೀಲ್ಡ್. ಅರ್ಲಿಯರ್ ವಿರಾಟ್ ಕೊಹ್ಲಿ ಕೆಪ್ ದೋಸ್ ಸ್ಟ್ಯಾಂಡರ್ಡ್ಸ್ ಅಲೈವ್. ವಿರಾಟ್ ಕೊಹ್ಲಿ ಆಗಿರಲಿ, ರೋಹಿತ್ ಶರ್ಮಾ ಆಗಿರಲಿ, ಇನ್ನು ಫ್ಯೂ ಪ್ಲೇಯರ್ಸ್ ಜಡೇಜಾ ಆಗಿರಲಿ, ರೈನಾ ಆಗಿರಲಿ, ಸೊ ಸಿಕ್ಕಾಪಟ್ಟೆ ಫೀಲ್ಡರ್ಸ್, ಯುವರಾಜ್ ಸಿಂಗ್ ಆಗಿರಲಿ ಅಂಥ ಪ್ಲೇಯರ್ಸ್ಗಳು ಎಂತೆಂಥ ಫೀಲ್ಡಿಂಗ್ನ ಮಾಡೋರು. ಸೊ ಇವಾಗ ಸ್ಟ್ಯಾಂಡರ್ಡ್ಸ್ ವಿಚ್ ಆರ್ ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಬಂದಾಗ T20 ಕ್ರಿಕೆಟಲ್ಲಿ ಇವಾಗ ಒಂದು ಸ್ವಲ್ಪ ಡಿಪ್ರಿಷಿಯೇಟ್ ಆಗಿದೆ ಅಂತ ಮೊಯಿನ್ ಅಲಿ ಅವರು ಅವರ ಹಾನೆಸ್ಟ್ ಅಭಿಪ್ರಾಯನ ಹೇಳ್ತಾ ಇದ್ದಾರೆ. ಹೌದು, ಶಿವಮ್ ದುಬೆ ಫೋಟೋ ಏನಕ್ಕೆ ಹಾಕಿದ್ದಾರೆ ಅಂದರೆ ಶಿವಮ್ ದುಬೆ ಗೊತ್ತಲ್ಲಪ್ಪ, ಬಾಲ್ ಹೋಗ್ತಾ ಇರೋ ಕಾಲು ತೊಳೆಯೋದಿಲ್ಲ, ಹಂಗೆ ಬಿಟ್ಬಿಡ್ತಾರೆ. ಏನಕ್ಕೆ ರಿಸ್ಕ್ ತಗೋಬೇಕು, 1 4 ತಾನೇ, 1 4 ಹೊಡ್ಕೊಳ್ಳೋಣ ಬಿಡುಗರು ಅಂತ ತಾರ್ಜಿಕಾಗಿ ಬಿಟ್ಬಿಡ್ತಾರೆ, ಫೀಲ್ಡಿಂಗ್ ನೆಟ್ಟಿಗೆ ಮಾಡಲ್ಲ ಶಿವಮ್ ದುಬೆ. ಸೊ ಹೌದು, ಆ ಒಂದು ಅಥ್ಲೆಟಿಸಿಸಮು ಒಂದು ಹೆವಿ ಎಫರ್ಟ್ ಹಾಕ್ಬಿಟ್ಟು ಏನು ಮಾಡ್ತಿದ್ರು ಇಂಡಿಯನ್ ಟೀಮು ಮುಂಚೆ. ಸೊ ಇವಾಗ ಅದು ಕಾಣಿಸ್ತಾ ಇಲ್ಲ, ನಿಜಾನೇ ಹೇಳಿದ್ರು ಮೊಯಿನ್ ಅಲಿ, ಏನು ಸುಳ್ಳೇನು ಹೇಳಿಲ್ಲ. ಅಪ್ಡೇಟ್ ನಂಬರ್ 8, ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಮಗ. ಇನ್ ಕೇಸ್ ಏನಾದ್ರು ಇವತ್ತಿನ ಮ್ಯಾಚ್ನ ಇಂಡಿಯಾ ಸೋಲ್ತು ಅಂತ ಅಂದರೆ 5th T20 ಐನ ಸೋಲ್ತು ಅಂತಾರೆ ಇಂಗ್ಲೆಂಡ್ ಅಗೇನ್ಸ್ಟು, ಇಂಡಿಯಾನ ಕೆಳಗಡೆ ತಳ್ಳಿ ಮೇಲ್ಗಡೆ ಬರ್ತಾರಂತೆ. ICC T20 ರ್ಯಾಂಕಿಂಗಲ್ಲಿ ಇಂಗ್ಲೆಂಡ್ ಅವರು ಮೇಲ್ಗಡೆ ಬರ್ತಾರಂತೆ, ಇವಾಗ ಅಪ್ಡೇಟ್ ಬಂದಿದೆ. ಸೊ ಈ ಮ್ಯಾಚ್ ಸಿಕ್ಕಾಪಟ್ಟೆ ಕ್ರೂಷಿಯಲ್, ಇಂಡಿಯಾಗೆ ಗೆಲ್ಲೇಬೇಕು, ಯಾಕಂದರೆ ಮೊದಲನೇ ಸ್ಥಾನ ಉಳಿಸ್ಕೋಬೇಕು ಅಂತಂದರೆ. ವರ್ಲ್ಡ್ ಚಾಂಪಿಯನ್ಸ್ ನಾವು, ಆಫ್ಟರ್ ಆಲ್ 1 ಸೀರೀಸ್ 2 ಸೀರೀಸ್ ಆಗಿಲ್ಲ, ನಾವು ಕೆಳಗಡೆ ಕೂಸ್ತು ಬಿದ್ದಿದ್ದೀವಿ ಅಂತ ಅಂದರೆ ಎಷ್ಟು ದಿವಸದಿಂದ ಮೇಂಟೈನ್ ಮಾಡ್ಕೊಂಬಂದಿದ್ದೀವಿ ನಮ್ಮ ನಂಬರ್ 1 ಪೊಸಿಷನ. ಸೊ ಕಳ್ಸ್ಕೊಂಡು ಬೀಳ್ತೀವಿ ಅಂತಲೇ ಒಂಥರ ಅಜೀಬಂತೂ ಖಂಡಿತ ಆಗೇ ಆಗುತ್ತೆ. ಅದ್ರ ಜೊತೆಗೆ ಲಾಸ್ ಏಂಜಲ್ ಒಲಿಂಪಿಕ್ಸ್ 2028 ಏನಿದೆ, ಸೊ ಈ ಒಲಿಂಪಿಕ್ಸ್ ಆಡಬೇಕು ಅಂತಂದರೆ ಇಂಡಿಯಾ ಈ ಒಂದು ಸೀಸನ್ ಏನಿದೆ, ಸೊ ಈ ಸೀಸನ್ನ ಏರ್ ಆಗೋ ವರ್ಷದಲ್ಲಿ ಚೆನ್ನಾಗಿ ಫಿನಿಶ್ ಮಾಡಬೇಕು, ಏಷ್ಯಾದ ನಂಬರ್ 1 ಟೀಮ್ ಆಗಿ ಉಳ್ಕೊಂಡಿರಬೇಕು ಮೇಯ್ನಾಗೆ. ಸೊ ಏನಾದ್ರು ಆ ಥರ ಏನಾದ್ರು ಆಗಿಲ್ಲ ಅಂತಂದರೆ ಏಷ್ಯಾದಲ್ಲಿ ಏನೋ ಮಸ್ತ್, ಅಂದರೆ ನಮ್ಮ ಮೇಲೆಲ್ಲ ಮಸ್ತಾಗಿ ಏನು ಯಾರು ಆಡೋದಿಲ್ಲ, ಏಷ್ಯಾ ಕಪ್ಪದು ಇದೆಲ್ಲ ಬರ್ತಾ ಇದೆ 2027 ಅದು. ಬಟ್ ಈ ವರ್ಷ ಏಷ್ಯಾದಲ್ಲೇ ನಂಬರ್ 1 ಟೀಮ್ ಆಗಿ ಉಳ್ಕೊಂತು ಅಂದರೆ ಕ್ವಾಲಿಫೈ ಆಗೋದಂದರೆ, ಅದಕ್ಕಿಂತ ಕೆಳಗಡೆ ಕುಸ್ತು ಎಲ್ಲರ ಮೇಲೂ ಸೋತ್ಕೊಂಡು ಹೋಯ್ತು ಅಂತಂದರೆ ಖಂಡಿತ ಕೆಳಗಡೆ ಬರುವಂಥ ಲಕ್ಷಣಗಳಿರುತ್ತೆ. ಸೊ ಆ ನಿಟ್ಟಿನಲ್ಲಾದರೂ ಇಂಡಿಯನ್ ಟೀಮ್ ಚೆನ್ನಾಗಿ ಪರ್ಫಾರ್ಮ್ ಮಾಡಲೇಬೇಕು ಇಲ್ಲಿಂದ ಆಚೆಗೆ. ಸೊ ಇದಿಷ್ಟು ಬರ್ತಾ ಇರುವಂಥ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಒಂದೊಂದು ಲೈಕ್ ಉದ್ರಿಸಿ ಮಗ.